ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್ ನೋಡಿ, ಈ ಡಿಸೈನ್ ಹೇಗಿದೆ. ಬ್ರೈಡಲ್ ಡಿಸೈನ್ ಇದ್ದು ವೆಡ್ಡಿಂಗ್ ಸ್ಯಾರೀಸ್ಗೆ ಹಾಕ್ಬೋದು. ನಿಮಗೆ ಯಾವುದೇ ಥರ ಗ್ರ್ಯಾಂಡ್ ಫಂಕ್ಷನ್ ಸ್ಯಾರೀಸ್ ಇದ್ರೂ ಕೂಡ ಹಾಕೋಬೋದು. ಬನ್ನಿ ಈ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಡಿಸೈನ್ಗೆ ನಾನು 2 ಥರ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ, ಮೊದಲಿಗೆ ಈ ಥರ ಗೋಧಿ ಬೀಡ್ ನಾನು ಪ್ರೆಸೆಂಟ್ಗೆ ಗೋಧಿ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ಡಿಸೈನ್ಗೆ ಡ್ರಮ್ ಬೀಡ್ಸ್ ಥರ ಬರುತ್ತೆ ಫ್ರೆಂಡ್ಸ್. ಇದೇ ಥರ ಸೇಮ್ ಇದೇ ಥರ ಇರುತ್ತೆ. ಬಟ್ ನೋಡಿ, ಈ ಎಂಡಿಂಗ್ನಲ್ಲಿ ಆ ಕಡೆ ಎಂಡಿಂಗ್ನಲ್ಲಿ ಸ್ವಲ್ಪ ಡಿಸೈನ್ ಬಂದಿರುತ್ತೆ. ಆ ಥರದ್ದಾದರೆ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಆ ಥರ ತೊಗೊಳ್ಳಿ. ನಾನು ತೋರ್ಸೋಕ್ಕೆ ಆಗಿರೋದ್ರಿಂದ ಈ ಥರ ತೊಗೊಂಡಿದ್ದೀನಿ. ನನ್ನ ಹತ್ರ ಇದೇ ಅವೈಲೇಬಲ್ ಇದ್ದಿದ್ದು, ಅದಕ್ಕೆ ಇದು ತೊಗೊಂಡಿದ್ದೀನಿ. ಜೊತೆಗೆ ಸ್ಮಾಲ್ ಬೀಡ್ಸ್, ರೆಗ್ಯುಲರಾಗಿ ನಾವು ಆರ್ಚಿಗೆ ಯೂಸ್ ಮಾಡ್ತೀವಲ್ವ, ಆ ಥರ ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಡಿಸೈನ್ ನೋಡಿ, ಇಷ್ಟು ದೊಡ್ಡದಾಗಿದೆ, ಎಷ್ಟು ಸ್ಟೆಪ್ಸ್ ಆಗ್ಬೋದೇನೋ ಅಂತ ಅನ್ಕೋಬೋದು. ಬಟ್ ಒಂದೇ ಸ್ಟೆಪ್ಪಲ್ಲಿ. ಬಟ್ ಏನಂದರೆ ಸ್ವಲ್ಪ ಟ್ವಿಸ್ಟ್ ಇದೆ. ನೀವು ನೋಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಹಾಕ್ಕೋಬೇಕು. ಕನ್ಫ್ಯೂಸ್ ಏನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಬನ್ನಿ, ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಯಾವಾಗಲೂ ಲಾಕ್ ಮಾಡ್ಕೊಳ್ಳೋ ಥರ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್ ಆಗಿದ ತಕ್ಷಣವೇ 1 2 3 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆಗಿದ ತಕ್ಷಣವೇ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಇಲ್ಲೇನು ನಾವು ಬೀಡ್ಸ್ ತೊಗೊಂಡಿದ್ದೀವಲ್ವ, ಗೋಧಿ ಬೀಡ್ಸ್ ಅಥವಾ ಡ್ರಮ್ ಬೀಡ್ಸ್, ನೀವು ಯಾವ್ದು ತೊಗೋತೀರೋ ಅದನ್ನು ಇಲ್ಲಿ ಒಂದು ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಕೂಡ ಲಾಕು. ಮತ್ತು ಈಗ 1 2 3 ಚೈನ್ ಕರೆಕ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ಮತ್ತು ಈಗ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಇನ್ನೊಂದು ಬೀಡ್ ಲಾಕು. ಹಾಗೆ ಬಟ್ಟೆಗೆ ಕೂಡ ಲಾಕ್. ಸೀರೆ ಜಿಗ್ಜಾಗ್ ಪಕ್ಕದಲ್ಲೇ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ. ಈಗ ಮತ್ತೆ 3 ಚೈನು. ನಾನು ಬೇಸ್ ಲೈನ್ ಮತ್ತೆ ಒಂದು ಸತಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೊಬೇಡಿ. ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲಿ ಆಗಿರೋದ್ರಿಂದ ನಾನು ನೋಡಿ 1 3 ಚೈನ್, 1 ಬೀಡ್, 3 ಚೈನ್, ಬೀಡ್, 3 ಚೈನ್, 3 ಚೈನ್ಸು 3 ಟೈಮ್ಸ್ ಇದೆ, ಬೀಡು 2 ಟೈಮ್ಸ್ ಇದೆ, ಆಯ್ತಲ್ವಾ. ಈಗ ಈ 3 ಚೈನ್ ಪಕ್ಕದಲ್ಲೇ ಇನ್ನೊಂದು 3 ಚೈನ್ ಹಾಕ್ತೀನಿ. 1 2 3 ಚೈನ್ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ದಾರ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಬೀಡ್ ಲಾಕು. ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ಡಿಸೈನ್ ಜಾಸ್ತಿ ವರ್ಕ್ ಇದೆ, ಅದಕ್ಕೆ. ನೋಡಿ, 2 ಬೀಡ್ ಆಗಿದ ತಕ್ಷಣ ನಾನಿಲ್ಲಿ 2 ಟೈಮ್ಸು 3 ಚೈನ್ ಹಾಕಿದ್ದೀನಿ. 2 ಬೀಡ್ ಆಗಿದ ತಕ್ಷಣ ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ 2 ಬೀಡ್ ಆದಮೇಲೆ ಈ ಥರ ಮಧ್ಯದಲ್ಲಿ 3 ಚೈನ್ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಒಂದು ಬೀಡ್ ಹಾಕಿದ್ದೀನಿ. ಮತ್ತು ಈಗ 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. ಮತ್ತು ಈಗ ಒಂದು ಬೀಡು, 3 ಚೈನ್ ಹಾಕಬೇಕು, ಒಂದು ಬೀಡ್ ಹಾಕಬೇಕು, 3 ಚೈನ್ ಹಾಕಬೇಕು, ಒಂದು ಬೀಡ್ ಹಾಕಬೇಕು. ಮಧ್ಯದಲ್ಲೆಲ್ಲ 4 ಟೈಮ್ಸ್ ನಾವು ಬೀಡ್ ಹಾಕಬೇಕು, 3 ಚೈನ್ಸು ಹಾಕಬೇಕು. ಅದು ಎಷ್ಟು 3 ಚೈನ್ಸ್ ಬರುತ್ತೆ ಅಂತ ಕೂಡ ಹೇಳ್ತೀನಿ, ಎಷ್ಟು ಬೀಡ್ ಬರುತ್ತೆ ಅಂತಲೂ ಹೇಳ್ತೀನಿ. ನೋಡಿ, 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ದಾರ ಮೇಲೆ ಮಾಡಿಬಿಟ್ಟು ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕು. ಬಟ್ಟೆಗೆ ಕೂಡ ಲಾಕು. ಈಗ ಎಷ್ಟು ನೋಡಿ, ಇಲ್ಲಿ ಮಧ್ಯದಲ್ಲಿ 3 ಚೈನ್ಸು 2 ಟೈಮ್ಸ್ ಆದಮೇಲೆ 1 2 3 ಬೀಡ್ ಆಯಿತು. 3 ಬೀಡ್ ಆದಮೇಲೆ ಇನ್ನೊಂದು ಬೀಡನ್ನ ಕೂಡ ನಾವು ಹಾಕ್ಕೋಬೇಕು. ದಾರ ಮೇಲೆ ಮಾಡಿಬಿಟ್ಟು ಇನ್ನೊಂದು ಬೀಡನ್ನ
ಹಾಕ್ತಾ ಇದ್ದೀನಿ. ಬಟ್ಟೆಗೆ ಕೂಡ ಲಾಕು. ಬಟ್ಟೆಗೆ ಕೂಡ ಲಾಕ್ ಆದಮೇಲೆ ಮತ್ತೆ 3 ಚೈನ್. ಇಲ್ಲಿ 2 ಟೈಮ್ಸ್ ಹಾಕಬೇಕು. ನಾವೀಗ 3 ಚೈನ್ನ 2 ಟೈಮ್ಸ್ ಹಾಕಬೇಕು. ನೋಡಿ, 1 3 ಚೈನ್ ಆಯಿತು. 2 3 ಚೈನ್, ಸೆಕೆಂಡ್ 3 ಚೈನ್ ಕೂಡ ಆಯಿತು. ಈಗ ಮತ್ತೆ ದಾರ ಮೇಲೆ ಮಾಡಿಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಈಗ 1 ನಿಮಿಷ ಫ್ರೆಂಡ್ಸ್ ನಿಮಗೆ ಹೇಳ್ತೀನಿ ಬೇಸ್ ಲೈನ್ ಹೇಗೆ ಕಂಟಿನ್ಯೂ ಮಾಡೋದು ಅಂತ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ಸ್ಕಿಪ್ ಕೂಡ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮಗೆ ಈ ಡಿಸೈನ್ ಅರ್ಥ ಆಗೋದೇ ಇಲ್ಲ. ಈಗ ಹೇಳ್ತೀನಿ ನೋಡಿ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ. ಸ್ಟಾರ್ಟಿಂಗಲ್ಲಿ 3 ಚೈನು, ಬೀಡ್, 3 ಚೈನ್, ಬೀಡ್, 2 ಬೀಡು, 3 3 ಚೈನ್. ನೋಡಿ, 1 ಬೀಡ್ ಆಗಿದ ತಕ್ಷಣ ಕಂಪಲ್ಸರಿ ನಾವು 3 ಚೈನ್ ಹಾಕ್ಕೋಬೇಕು. ನೋಡಿ, 1 ಬೀಡ್ 3 ಚೈನ್, 1 ಬೀಡ್ 3 ಚೈನ್, 1 ಬೀಡ್ 3 ಚೈನು. ಮಧ್ಯದಲ್ಲಿ ಮಾತ್ರ 4 ಬೀಡ್ಸು, 1 2 3 ಚೈನ್ಸ್ ಬರುತ್ತೆ. ನೋಡಿ, 1 2 3 4 ಬೀಡ್ಸ್, 1 2 3 3 3 ಚೈನ್ಸ್. ಗೊತ್ತಾಯ್ತಲ್ವಾ? ಈ ಥರ 4 ಬೀಡ್ಸ್ ಇನ್ಸರ್ಟ್ ಆದಮೇಲೆ 2 ಸತಿ 3 ಚೈನ್ ಹಾಕ್ಕೋಬೇಕು. 2 ಸತಿ 3 ಚೈನ್, ಮತ್ತೆ 4 ಸತಿ ಬೀಡ್, 2 ಸತಿ 3 ಚೈನ್, ಮತ್ತೆ 4 ಸತಿ ಬೀಡ್, 2 ಸತಿ 3 ಚೈನ್. ಇದೇ ಥರ ಫುಲ್ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಫುಲ್ ಎಂಡಿಂಗ್ವರೆಗೂ ನಾವು ಇದೇ ಥರ ಮಾಡ್ಕೋಬೇಕು. ಆಮೇಲೆ ಎಂಡಿಂಗ್ನಿಂದನೇ ನಾವು ಮತ್ತೆ ಸೀರೆನ ಉಲ್ಟಾ ಮಾಡಿಕೊಂಡು ಅಲ್ಲಿಂದನೇ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಈಗ ನಾನು ಇದನ್ನು ತೋರಿಸ್ತೀನಿ ನಿಮಗೆ ಹೇಗೆ ಕಂಟಿನ್ಯೂ ಮಾಡೋದು ಅಂತ. ಫ್ರೆಂಡ್ಸ್ ನೋಡಿ, ನಾನು ಪ್ರೆಸೆಂಟ್ಗೆ ಇಷ್ಟು ಹಾಕ್ಕೊಂಡಿದ್ದೀನಿ. ಎಂಡಿಂಗ್ನಲ್ಲಿ ಕಂಪಲ್ಸರಿ ನಮಗೆ ಈ ಥರ ಬರಬೇಕು. 2 ಸತಿ 3 ಚೈನ್ ಆಗಬೇಕು. ಆಮೇಲೆ 2 ಬೀಡ್ ಬರಬೇಕು. 2 ಈ ಥರ 3 ಚೈನ್ಸ್ ಇರಲೇಬೇಕು. ಹಾಗಾದರೆ ಮಾತ್ರ ಇದು ಡಿಸೈನು ನೀಟಾಗಿ ಪರ್ಫೆಕ್ಟಾಗಿ ಬರೋದು. ಇಲ್ಲಾಂದರೆ ಸ್ವಲ್ಪ ಎಂಡಿಂಗ್ನಲ್ಲಿ ನಮಗೆ ನೀಟಾಗಿ ಫಿನಿಶಿಂಗ್ ಬರಲ್ಲ. ಮಧ್ಯದಲ್ಲೆಲ್ಲ ಚೆನ್ನಾಗಿ ಬರುತ್ತೆ, ಎಂಡಿಂಗ್ನಲ್ಲಿ ಫಿನಿಶಿಂಗ್ ಬರಲ್ಲ. ಸೊ ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗೋ ಥರ ನಿಮ್ಗೆ ಏನಾದರೂ ಅನಿಸಿದ್ರೆ ಹೋಗ್ತಾ ಹೋಗ್ತಾ ನೀವು ಚೈನ್ಸ್ನ ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ 3 ಚೈನ್ ಹಾಕಿದ್ದೀವಲ್ವ, ಬೇಕಾದರೆ ನೀವು 2 ಚೈನ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಕಡಿಮೆ ಬರುತ್ತೆ ಅಥವಾ ಹೆಚ್ಚು ಬರುತ್ತೆ ಅನ್ನೋ ಥರ ಬಂದರೆ ಮಾತ್ರ ನೀವು ಸ್ವಲ್ಪ ಮೊದಲೇ ಥಿಂಕ್ ಮಾಡಿಕೊಂಡು ಡಿಸೈನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ಎಂಡಿಂಗ್ನಲ್ಲಿ ಈ ಥರ ಬಂದಮೇಲೆ ನೀವು ಈ ಥ್ರೆಡ್ನ ಕಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು, ಬೇರೆ ಥ್ರೆಡ್ನ ತೊಗೊಳ್ಳೋದಾದರೆ. ಬಟ್ ನನಗೆ ಅನಿಸೋ ಪ್ರಕಾರ ನೀವು ಸೇಮ್ ಥ್ರೆಡ್, ಒಂದೇ ಥ್ರೆಡ್ಡಿಂದ ಹಾಕಿದ್ರೇ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಬರೀ ಈ ಬೇಸ್ ಲೈನ್ಗೆ ನಾವು ವರ್ಕೆಲ್ಲ ಹಾಕಿದ್ಮೇಲೆ ಈ ಬೇಸ್ ಲೈನ್ ಅಷ್ಟೊಂದೇನು ನಮಗೆ ಲುಕ್ ಕೊಡಲ್ಲ. ಸೊ ಅದಕ್ಕೆ ಒಂದೇ ಥ್ರೆಡ್ಡಲ್ಲೇ ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ನೋಡಿ, ಬಟ್ಟೆನ ನಾನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ನ ಕಟ್ ಮಾಡಿಲ್ಲ ಫ್ರೆಂಡ್ಸ್, ಅದೇ ಥ್ರೆಡ್ನ ಹಾಗೆ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಇಲ್ಲಿ 3 ಚೈನ್ ಏನಿದೆ ಅಲ್ವಾ, ಈ 3 ಚೈನ್ ಒಳಗಡೆ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ 1 2 3 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ, 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಇದೇ 3 ಚೈನ್ ಒಳಗಡೆ ಒಂದು ಡಬಲ್ ಕ್ರೋಶೆ, ಮತ್ತು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಡಬಲ್ ಕ್ರೋಶೆ, ಇನ್ನೂ ಒಂದು ಸತಿ ಕೂಡ ಡಬಲ್ ಕ್ರೋಶೆ. ಈಗ ನೋಡಿ, ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕ್ ಒಳಗಡೆ ಕೂಡ ಒಂದು ಸತಿ ನೀಡಲ್ ಹಾಕ್ಬಿಟ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮಾಡ್ಕೊಂಡಾದ್ಮೇಲೆ ಈಗ 1 2 3 ಚೈನ್ ಹಾಕ್ಕೊಂಡು, ನೋಡಿ ಇಲ್ಲಿ ಬೀಡ್ ಇದೆ ಅಲ್ವಾ, ಅದಕ್ಕೆ 3 ಚೈನ್ ಹಾಕ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೆಕ್ಸ್ಟ್ ಈ ಬೀಡ್ ಪಕ್ಕದಲ್ಲಿ, ಈ ಕಡೆ ಭಾಗದಲ್ಲಿ ಇಲ್ಲೇನು ಲಾಕ್ ಇದೆ ಅಲ್ವಾ, ಈ ಲಾಕ್ ಒಳಗಡೆ ನೀಡಲ್ ಹಾಕ್ಬಿಟ್ಟು ಈ ಥರ ಒಂದು ಡಬಲ್ ಕ್ರೋಶೆ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಳ್ಳೋದು. ಈಗ ಈ 3 ಚೈನ್ ಇದೆ ಅಲ್ವಾ, 3 ಚೈನ್ ಒಳಗಡೆ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡಬೇಕು ಫ್ರೆಂಡ್ಸ್. ಆಮೇಲೆ ಈ ಲಾಕ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ, 2 ಲಾಕ್ ಮೇಲೆ 2 ಡಬಲ್ ಕ್ರೋಶೆ, ಈ 3 ಚೈನ್ ಒಳಗಡೆ 3 ಟೈಮ್ಸ್ ಡಬಲ್ ಕ್ರೋಶೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಕನ್ಫ್ಯೂಸ್ ಮಾಡಿಕೊಂಡ್ರೆ ನಿಮಗೆ ಹಾಕೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಸೊ ಅದಕ್ಕೆ ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ ಅಂತ ನಾನು ನಿಧಾನಕ್ಕೇ ಹಾಕ್ತಾ ಇದ್ದೀನಿ. ನೋಡಿ, ಈ ಲಾಕ್ ಮೇಲೆ ಒಂದು ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಈ 3 ಚೈನ್ ಒಳಗಡೆ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಈಗ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕ್ ಒಳಗಡೆ ಒಂದು ಡಬಲ್ ಕ್ರೋಶೆ. ಮತ್ತು ಈಗ 3 ಚೈನ್ ಆಗಿದ ತಕ್ಷಣ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಬೀಡ್ನ ಈ ಪಕ್ಕದಲ್ಲಿ ಲಾಕ್ ಏನಿದೆ ಅಲ್ವಾ, ಇಲ್ಲಿ ಹೋಗ್ಬಿಟ್ಟು ನೀಡಲ್ ಹಾಕಿ ಥ್ರೆಡ್ನ ತಂದು
ಡಬಲ್ ಕ್ರೋಶೆ. ಈಗ ನೋಡಿ ಇಲ್ಲಿ 2 3 ಚೈನ್ಸ್ ಬಂದಿದೆ ನಮಗೆ. ಈ 2 3 ಚೈನ್ ಮೇಲೆ ನಮಗೆ ಆರ್ಚ್ ಅನ್ನೋದು ಬರುತ್ತೆ. ಈಗ ಈ 2 3 ಚೈನ್ ಒಳಗಡೆ ಕೂಡ ಸೇಮ್ ಅಲ್ಲಿ ಹೇಗೆ ಫಿಲ್ ಮಾಡಿದ್ದೀವಲ್ವ ಅದೇ ಥರ ಫಿಲ್ ಮಾಡ್ಕೋಬೇಕು. 3 ಚೈನ್ ಒಳಗಡೆ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ 3 ಚೈನ್ ಒಳಗಡೆ 3 ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಮಧ್ಯದಲ್ಲಿ ಒಂದು ಲಾಕ್ ಬರುತ್ತಲ್ವ, ಆ ಲಾಕ್ ಒಳಗಡೆ ಕೂಡ ಒಂದು ಡಬಲ್ ಕ್ರೋಶೆ. ಈಗ ಇನ್ನೊಂದು 3 ಚೈನ್ ಇದೆ, ಆ 3 ಚೈನ್ ಒಳಗಡೆ ಕೂಡ ಇದೇ ಥರ ಡಬಲ್ ಕ್ರೋಶೆ 3 ಟೈಮ್ಸು. ಈಗ ಇಲ್ಲಿ ಲಾಕ್ ಮೇಲೆ ಒಂದು ಡಬಲ್ ಕ್ರೋಶೆ. ಸೊ ಟೋಟಲ್ ಆಗಿ 1 2 3 4 5 6 7 8 ಬರುತ್ತೆ. 8 ಇಲ್ಲಿ ಲಾಕ್ ಮೇಲೆ ಒಂದು 9 ಬರುತ್ತೆ. ಬಂದಾದಮೇಲೆ ಈಗ ನಾವು ಸ್ವಲ್ಪ ಬಟ್ಟೆನ ಫ್ರಂಟ್ಗೆ ಟರ್ನ್ ಮಾಡ್ಕೋಬೇಕು. ನೋಡಿ ಒಂದು ನಿಮಿಷ, ಇದು ಫ್ರಂಟ್, ಇದು ಅವಾಗ ಟರ್ನ್ ಮಾಡಿದ್ವಿ ಅಲ್ವಾ, ಅದಕ್ಕೆ ಸೊ ಬ್ಯಾಕ್ ಸೈಡಿಂದ ಹಾಕ್ತಾ ಇರೋದ್ರಿಂದ ಈಗ ಫ್ರಂಟ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡಿಕೊಂಡು 1 2 3 4 5 6 7 8 ಚೈನ್ ಹಾಕಿದ್ದೀನಿ. ಇನ್ನು ಒಂದು ಹಾಕ್ಕೊಂಡ್ಬಿಡ್ತೀನಿ. 9 ಚೈನ್ಸ್ ಹಾಕಿದ್ದೀನಿ. 9 ಚೈನ್ಸ್ ಹಾಕ್ಕೊಂಡು ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲೇನು ಫಸ್ಟ್ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಈ ಹೋಲ್ ಒಳಗಡೆ ಈ 9 ಚೈನ್ನ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ 1 2 3 ಇಲ್ಲಿ ಬೀಡ್ ಮೇಲೆ ಒಂದು 3 ಚೈನ್ ಕಾಣಿಸ್ತಾ ಇದೆ ಅಲ್ವಾ, ಈ 3 ಚೈನ್ನ ಈ ಫಸ್ಟ್ ಈ ಡಬಲ್ ಕ್ರೋಶೆ ಮೇಲೆ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಅಷ್ಟೇ, ಈ ಚೈನ್ಸ್ನ ಲಾಕ್ ಮಾಡ್ಕೊಳ್ಳೋಕೆ ಮಾತ್ರ ನಾವು ಬಟ್ಟೆನ ಟರ್ನ್ ಮಾಡಿದ್ದು. ಈಗ ಮತ್ತೆ ಬ್ಯಾಕ್ ಸೈಡ್ಗೆ ತಿರ್ಗೋಣ. ಈಗ ನೋಡಿ ಇಲ್ಲಿ 2 3 ಚೈನ್ ಆಗಿದೆ, 2 3 ಚೈನ್ ಆಗಿದೆ. ಈಗ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಇಲ್ಲಿ 9 ಚೈನ್ ಏನಿದೆ ಇದರೊಳಗಡೆ ನಾವೀಗ ಡಬಲ್ ಕ್ರೋಶೆನ ಫಿಲ್ ಮಾಡ್ತಾ ಹೋಗಬೇಕು. ನೋಡಿ 1 2 ಇಲ್ಲಿ ಈ ಫಸ್ಟ್ ಈ 3 ಚೈನ್ ಏನಿದೆ 2 ಇರೋದ್ರಿಂದ ನಾನು ಈ ಫಸ್ಟ್ ಮೇಲೆ ಇರೋ ಈ 3 ಚೈನ್ನ ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇದು ಒಂದು ಈಗ 2 ಡಬಲ್ ಕ್ರೋಶೆ ಆಯಿತು. ಈಗ 3ನೇ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆನ ಜಾಸ್ತಿ ಲೆಂತಾಗಿ ಎಳೆದು ತೊಗೊಂಡು ಮಾಡೋಕ್ಕೆಲ್ಲ ಹೋಗಬೇಡಿ, ಸ್ವಲ್ಪ ಮೀಡಿಯಮಾಗೆ ತೊಗೊಳ್ಳಿ. ಯಾಕಂದರೆ ಸ್ಟಿಫಾಗಿ ಕೂತ್ಕೊಂಡ್ರೆ ಈ ಡಿಸೈನ್ಗೆ ಆರ್ಚು ಚೆನ್ನಾಗಿ ಬರುತ್ತೆ ಡಿಸೈನು, ಇಲ್ಲಾಂದರೆ ಫೋಲ್ಡ್ ಆಗುತ್ತೆ. ಇಷ್ಟು ಕಷ್ಟ ಬಿದ್ದು ಹಾಕಿರೋ ಡಿಸೈನು ಫೋಲ್ಡ್ ಆಗಿಬಿಟ್ರೆ ನಮಗೆ ಬೇಜಾರಾಗುತ್ತೆ, ಕಸ್ಟಮರ್ಸ್ಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ಅದಕ್ಕೆ ಜಾಸ್ತಿ ಲೆಂತ್ ತೊಗೋಬೇಡಿ, ಚಿಕ್ಕದಾಗೆ ಹಾಕಿ. ಇದನ್ನು ನಾನೀಗ ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ನಾನು ಆರ್ಚ್ನ ಫಿಲ್ ಮಾಡಿದ್ದೀನಿ. ಈ 9 ಚೈನ್ ಒಳಗಡೆ ನಾನು ಈಗ 19 ಮಾಡಿದ್ದೀನಿ. 19 ಡಬಲ್ ಕ್ರೋಶೆ ಆದಮೇಲೆ ಕೊನೆಯದಾಗಿ ಒಂದು ಹೇಗೆ ಮಾಡಬೇಕಂತ ನೋಡಿ, ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫಸ್ಟ್ ಅಥವಾ ಇಲ್ಲಿ ಲಾಸ್ಟ್ ಡಬಲ್ ಕ್ರೋಶೆದು ಹೋಲ್ ಕಾಣಿಸುತ್ತೆ ನಿಮಗೆ. ನೋಡಿ ಈ ಲಾಸ್ಟ್ ಡಬಲ್ ಕ್ರೋಶೆ ಇಲ್ಲಿ ಹೋಲ್ ಏನು ಕಾಣಿಸುತ್ತೆ ಇದ್ರ ಒಳಗಡೆ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಯಾಕೆ ಅಂತ ಹೇಳ್ತೀನಿ. ನೋಡಿ ಇಲ್ಲಿ 3 ಚೈನು ಕೂಡ ನಾವು ಕನ್ಸಿಡರ್ ಮಾಡಿದ್ದೀವಲ್ವಾ, ಇದೇ ಥರ ಈ ಕಡೆನೂ ಬರಲಿ ಅಂದ್ಬಿಟ್ಟು ಇಲ್ಲಿ ಕೂಡ ನಾವು ಈ ಹೋಲ್ ಒಳಗಡೆ ಲಾಕ್ ಮಾಡ್ತಾ ಇರೋದು. ಇನ್ನು ನೋಡಿ ಈಗ ಡಬಲ್ ಕ್ರೋಶೆ ಫಿಲ್ ಆಗಿದ ತಕ್ಷಣ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಈ ಬೀಡ್ ಇದೆ, ಈ ಬೀಡ್ ಪಕ್ಕದಲ್ಲಿ ಇಲ್ಲೇನು ಲಾಕ್ ಇದೆ ಅಲ್ವಾ, ಈ ಲಾಕ್ ಒಳಗಡೆ ನೀಡಲ್ ಹಾಕಿಬಿಟ್ಟು ಡಬಲ್ ಕ್ರೋಶೆ ಆಯ್ತಲ್ವ. ಈಗ ಮತ್ತೆ ಇಲ್ಲಿ 3 ಚೈನ್ ಇದೆ ಅಲ್ವಾ, ಈ 3 ಚೈನ್ ಒಳಗಡೆ 3 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ, ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ 2 ಆಯಿತು. ಲಾಕಲ್ಲಿ ಇರೋದು ಸೇರಿಸಿ ಈಗ 4 ಆಗ್ತಾ ಇದೆ. ಆಮೇಲೆ ಈ ಲಾಕ್ ಒಳಗಡೆ ಕೂಡ 1. ಈಗ ಮತ್ತೆ ಸ್ವಲ್ಪ ಬಟ್ಟೆನ ನಾವು ಟರ್ನ್ ಮಾಡ್ಕೋಬೇಕು. 2 ಸತಿ ಟರ್ನ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಒಂದು ಸತಿ ಚೈನ್ಸ್ ಹಾಕ್ಕೊಳ್ಳೋಕ್ಕೆ, ಈಗ ಮತ್ತೆ ಡಿಸೈನ ಕಂಟಿನ್ಯೂ ಮಾಡೋಕ್ಕೆ. ಟರ್ನ್ ಮಾಡ್ಕೊಂಡಾಗಿದ್ದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು, ಆಗಲೇ ಸ್ಮಾಲ್ ಬೀಡ್ಸ್ ಏನು ತೋರಿಸಿದೆ ಅಲ್ವ ಫ್ರೆಂಡ್ಸ್, ನಾನು ಆರ್ಚ್ಗೆ ಯೂಸ್ ಮಾಡುವಂಥದ್ದು, ಆ ಬೀಡನ್ನ ಇಲ್ಲಿ ನಾನು ಒಂದು ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಇಲ್ಲಿ ಫಸ್ಟ್ ಹೋಲ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಈ ಫಸ್ಟ್ ಹೋಲ್ ಒಳಗಡೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ 2ರಲ್ಲಿ 1 2ರಲ್ಲಿ 1 ಮತ್ತೆ ಒಂದು ಬೀಡ್ ಇನ್ಸರ್ಟು, ಬೀಡ್ ಲಾಕ್, ಮತ್ತು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು
ನೋಡಿ ಒಂದು ಹೋಲ್ನ ಸ್ಕಿಪ್ ಮಾಡಬೇಕು ನಾವು. ನೋಡಿ ಈ ಹೋಲ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಡಬಲ್ ಕ್ರೋಶೆ ಒಂದು ಹೋಲ್ ಬಿಡಬೇಕು. ನೆಕ್ಸ್ಟ್ ಹೋಲಲ್ಲಿ ನಾವು ವರ್ಕ್ ಮಾಡ್ಕೊಂಡು ಹೋಗಬೇಕು. ನೋಡಿ ಬೀಡ್ ಇನ್ಸರ್ಟು, ಬೀಡ್ ಲಾಕು, ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಈ ಹೋಲ್ ಸ್ಕಿಪ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಹೋಲ್ ಒಳಗಡೆ ಡಬಲ್ ಕ್ರೋಶೆ ಮತ್ತು ಈ ಥರ ಬೀಡ್ ಇನ್ಸರ್ಟು. ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಈಸಿ ಇದೆ ಡಿಸೈನು. ಬಟ್ ಏನಂದರೆ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಹಾಕಬೇಕು, ಇಲ್ಲ ಅಂದರೆ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ. ಪೇಷನ್ಸ್ ಕೂಡ ಬೇಕು ಈ ಡಿಸೈನ್ಗೆ, ಯಾಕಂದರೆ ಬರೀ ಥ್ರೆಡ್ ವರ್ಕ್ ಜಾಸ್ತಿ ಇದೆ, ಟೈಮ್ ಕೂಡ ಬೇಕಾಗುತ್ತೆ. ಬಟ್ ಕಾಸ್ಟ್ ಕೂಡ ನಾವು ಅಷ್ಟೇ ಚಾರ್ಜ್ ಮಾಡ್ಬೋದಲ್ವ, ಅದಕ್ಕೆ. ಈಗ ನೋಡಿ ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡಿದ್ದೀನಿ. ಪ್ರತಿಯೊಂದು ಕಡೆನೂ ಬೀಡ್ ಇನ್ಸರ್ಟ್ ಆಗಿದ ತಕ್ಷಣ ಬೀಡ್ ಲಾಕ್ ಮಾಡಬೇಕು, ನೀಡಲ್ ಮೇಲೆ ಥ್ರೆಡ್ ಹಾಕೋಬೇಕು. ಒಂದು ಹೋಲ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಲ್ ಒಳಗಡೆ ಹೋಗಿಬಿಟ್ಟು ನಾವು ಡಬಲ್ ಕ್ರೋಶೆನ ಮಾಡಬೇಕು. ಸೊ ಇದೇ ಥರ ಇದನ್ನು ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ನಾನು ಕೊನೆಗೆ ಬಂದಿದ್ದೀನಿ. ಟೋಟಲಾಗಿ ಬೀಡ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡೋಣ. ನೋಡಿ 1 2 3 4 5 6 7 8 9 10 11th ಬೀಡ್ ಕೂಡ ಹಾಕ್ಕೊಂಡು ಈಗ ಬೀಡ್ ಇನ್ಸರ್ಟ್ ಮಾಡಿದ್ದೀನಿ. ಇದನ್ನು ನಾವೀಗ ಎಲ್ಲಿ ಲಾಕ್ ಮಾಡಬೇಕಂದ್ರೆ ನೋಡಿ ಇಲ್ಲಿ ಎಂಡಿಂಗ್ನಲ್ಲಿ ಏನಿದೆ ಅಲ್ವಾ ಈ ಹೋಲು, ಅಲ್ಲಿ ಹೋಗ್ಬಿಟ್ಟು ನಾವು ಇದನ್ನು ಲಾಕ್ ಮಾಡಬೇಕು ಅಲ್ವಾ. ಇಲ್ಲಿ ಹೋಗಿ ನಾವೀಗ ಲಾಕ್ ಮಾಡ್ಕೊತಿದ್ದೇನೆ. ನೋಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಲಾಸ್ಟಲ್ಲಿ ನೋಡಿ ನಾವು ಈ ಕಡೆ ಎಂಡಿಂಗಿಗೆ ಬಂದಿದೆ. ಇದು ಅಂದರೆ ಫ್ರಂಟ್ ಸೈಡಿಂದ ಹಾಕಿದ್ರೆ ಇದು ನೋಡಿ ಈ ಥರ ಇರುತ್ತೆ. ಬಟ್ ಇಲ್ಲಿ ಎಂಡಿಂಗಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಇಲ್ಲಿ ಈ ಥರ ಲಾಸ್ಟಲ್ಲಿ ಒಂದಿರುತ್ತೆ. ಅಲ್ಲಿ ಈಗ 3 ಚೈನ್ ಹಾಕ್ಕೊಳ್ಳೋಣ. ನೀವು ಸೀರೆಗೆ ಹಾಕುವಾಗ ಗೊತ್ತಾಗುತ್ತೆ ಇದು ಎಂಡಿಂಗ್ ಅಂದರೆ ಹೇಗೆ ಅಂತ. 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಈ ಕಡೆಯಿಂದ ಇಲ್ಲಿ ಫಸ್ಟ್ ಹೋಲ್ ಏನು ಕಾಣಿಸುತ್ತೆ ಅಲ್ವಾ, ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತೆ ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಈಗ ಇಲ್ಲಿ 1 2 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಇಲ್ಲಿ 3 ಚೈನ್ 2 ಇದೆ ನೋಡಿ, 2 3 ಚೈನ್ ಕಾಣಿಸ್ತಾ ಇದೆ ಅಲ್ವಾ, ಕಾಣಿಸ್ತಾ ಇದೆಯಾ? ಹಾಂ ನೋಡಿ 2 3 ಚೈನ್ ಇದೆ ಅಲ್ವಾ. ಈ ಫಸ್ಟ್ ಮೇಲೆ ಇರೋ 3 ಚೈನ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಡಬಲ್ ಕ್ರೋಶೆನ ಮಾಡಬೇಕು. ನೋಡಿ ಈ 3 ಚೈನು ಸೇರಿಸಿ ಕೌಂಟ್ ಮಾಡ್ಕೋಬೇಕು. ಈಗ 2 ಡಬಲ್ ಕ್ರೋಶೆ ಅಂದ್ಕೊಳ್ಳಿ, 2 ಡಬಲ್ ಕ್ರೋಶೆ ಆಯಿತು. ಈಗ 3ನೇದು ಡಬಲ್ ಕ್ರೋಶೆ, ಮತ್ತು ಈಗ 4ನೇ ಡಬಲ್ ಕ್ರೋಶೆ. ನೀವು 4 ಬೇಕಾದರೆ ಮಾಡ್ಕೋಬೋದು, ಅಥವಾ ನೋಡಿ ಈ ಥರ ಪ್ಲೇಸ್ ಇದ್ದರೆ ಇನ್ನೂ ಒಂದು ಕೂಡ ಮಾಡ್ಕೋಬೋದು. ನಾನು 5 ಡಬಲ್ ಕ್ರೋಶೆನ ಮಾಡಿದ್ದೀನಿ. ಮಾಡಿಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಇಲ್ಲಿ ಈಗ ಲಾಕ್ ಮಾಡಬೇಕಿದ್ದೀನಿ. 5 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಈ ಬೀಡನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಈ ಬೀಡ್ ಕೆಳಗಡೆ ಸ್ವಲ್ಪ ಪ್ಲೇಸ್ ಇರುತ್ತೆ. ಬೀಡ್ ಲಾಕ್ ಮಾಡಿದಾಗ ಆ ಬೀಡ್ ಕೆಳಗಡೆ ನೋಡಿ, ಈ ಬೀಡ್ ಕೆಳಗಡೆ ಹಿಂಗೆ ಹೋಗ್ಬಿಟ್ಟು ಇದನ್ನು ಈ ಥರ ಲಾಕ್ ಮಾಡಬೇಕು. ನೋಡಿ ಈ ಥರ ಸ್ಲ್ಯಾಂಟಾಗಿ ಕೂತ್ಕೊಳ್ಳುತ್ತೆ ಅದು. ಆಮೇಲೆ ಮತ್ತೆ 3 ಚೈನ್ 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಈ ಬೀಡನ್ನ ಬಿಡಿ, ಈ ಬೀಡ್ ಕೆಳಗಡೆ ಹೋಗಬೇಕು. ನೋಡಿ ಈ ಬೀಡ್ ಕೆಳಗಡೆ ಒಂದು 6 ಎಳೆ ದಾರ ಇರುತ್ತೆ, ಬೀಡ್ ಲಾಕ್ ಮಾಡಿರ್ತೀವಲ್ವ ಅವಾಗ ಅದರದ್ದು. ಅಲ್ಲಿ ಹೋಗ್ಬಿಟ್ಟು ನೋಡಿ ಈ ಥರ ಥ್ರೆಡ್ನ ತರಬೇಕು. ಬೀಡನ್ನ ಈ ಕಡೆ ರೈಟ್ ಸೈಡಲ್ಲಿ ತರಬೇಕು ನಾವು. ತಂದುಬಿಟ್ಟು ನೋಡಿ 2ರಲ್ಲಿ 1 2ರಲ್ಲಿ 1 ಈ ಥರ ವಿ ಶೇಪ್ ಬರುತ್ತೆ. ಬಂದಾದಮೇಲೆ ಮತ್ತೆ 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಇಲ್ಲಿ ಡಬಲ್ ಕ್ರೋಶೆ ಏನಿದೆ ಅಲ್ವಾ, ಈ ಡಬಲ್ ಕ್ರೋಶೆಗೆ ನಾವು ಮತ್ತೆ ಡಬಲ್ ಕ್ರೋಶೆಸ್ನ ಫಿಲ್ ಮಾಡಬೇಕು. 1 2 ಆಯಿತು. 3 ಚೈನು ಸೇರಿಸ್ಕೊಂಡು 2 ಆಯಿತು. ಈಗ 3rd ಮತ್ತು ಈಗ 4th, ಇನ್ನೂ ಒಂದು 5th. 5 ಡಬಲ್ ಕ್ರೋಶೆ ಆದಮೇಲೆ ಇದನ್ನು ನೋಡಿ ಇಲ್ಲಿ ಇದಕ್ಕೆ ಲಾಕ್ ಮಾಡಬಾರ್ದು, ಇಲ್ಲಿ ಹೋಗಬೇಕು. ಸ್ವಲ್ಪ ಅಲ್ಲಿ ನಿಮಗೆ ನೀಡಲ್ ಹಾಕೋಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಬೀಡ್ ಪಕ್ಕದಲ್ಲೇ ಅಲ್ವಾ ಜಾರ್ತಾ ಇರುತ್ತೆ. ನೀಟಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ. ನೋಡಿ 2ರಲ್ಲಿ 1
ನಾನು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡಿದ್ದೀನಿ, ಹಾಕೋಬಾರ್ದು, ಡೈರೆಕ್ಟಾಗಿ ಲಾಕ್ ಮಾಡಬೇಕು ಅಲ್ಲಿ. ನೋಡಿ ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ತ್ರೀ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೆಕ್ಸ್ಟ್ ಬೀಡಿಗೆ ಹೋಗ್ಬಿಟ್ಟು ನೀಡಲ್ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡಬೇಕು. ಮಾಡಿ ಈಗ 3 ಚೈನ್ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈ ಡಬಲ್ ಕ್ರೋಶೆಗೆ ಈಗ ನಾವು ಮತ್ತೆ ಡಬಲ್ ಕ್ರೋಶೆಸ್ನ ಫಿಲ್ ಮಾಡಬೇಕು. 3 ಚೈನು ಸೇರಿಸಿ ಡಬಲ್ ಕ್ರೋಶೆನ ಕೌಂಟ್ ಮಾಡ್ಕೋಬೇಕು. ನೋಡಿ 2 ಆಯಿತು, ಈಗ 3ನೇದು ಕೂಡ ಆಯಿತು, 4ನೇ ಡಬಲ್ ಕ್ರೋಶೆ, ಇನ್ನೂ ಒಂದು ಮಾಡಿದ್ರೆ 5 ಆಗುತ್ತೆ. ಸ್ಟಾರ್ಟಿಂಗ್ ಫಸ್ಟ್ಗೆ ನೀವು ಎಷ್ಟು ಮಾಡ್ತೀರೋ ಅಷ್ಟೇ ಕಂಟಿನ್ಯೂ ಮುಗಿಯೋವರೆಗೂ ಮಾಡ್ಕೋಬೇಕಾಗುತ್ತೆ. ನೋಡಿ 5 ಡಬಲ್ ಕ್ರೋಶೆ ಆಗಿದ ತಕ್ಷಣ ಇಲ್ಲೇ ಈ ಪಕ್ಕದಲ್ಲಿರೋ ಈ ಬೀಡನ್ನ ಬಿಡಬೇಕು. ನೆಕ್ಸ್ಟ್ ಈ ಬೀಡ್ ಇರುತ್ತಲ್ವ, ಇಲ್ಲಿ ಹೋಗಿ ನಾವು ಲಾಕ್ ಮಾಡಬೇಕು ಅದನ್ನು. ನೋಡಿ ಸ್ವಲ್ಪ ರಾಂಗ್ ಆಗಿ ಹಾಕಿಬಿಟ್ರೆ ಬರೋದಿಲ್ಲ ಥ್ರೆಡ್, ಅದು ಅಥವಾ ಥ್ರೆಡ್ ಕಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಿಧಾನಕ್ಕೆ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ನೋಡಿ ಲಾಕ್ ಆಯಿತು. ಲಾಕ್ ಮಾಡಿದ ತಕ್ಷಣ 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೆಕ್ಸ್ಟ್ ಇರೋ ಬೀಡ್ ಕೆಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈ ಡಬಲ್ ಕ್ರೋಶೆಗೆ ನಾವು ಮತ್ತೆ ಡಬಲ್ ಕ್ರೋಶೆನ ಫಿಲ್ ಮಾಡಬೇಕು. ಸೊ ಇದೇ ಥರ ಫುಲ್ ಮುಗಿಯೋವರೆಗೂ ಫಿನಿಶ್ ಮಾಡಿಬಿಟ್ವಿ. ನಾನು ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಈ ಥರ ಇನ್ನೂ 2 ಬೀಡ್ ಇರುವಾಗ ತೋರಿಸ್ತಾ ಇದ್ದೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ನೋಡಿ ಇಲ್ಲಿ 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಕೊನೆ ಬೀಡ್ ಕೆಳಗಡೆ ಕೂಡ ಹೋಗಿ ನಾನು ಥ್ರೆಡ್ನ ತಂದು, ಒಂದು ನಿಮಿಷ ಇದು ನೋಡಿ, ಈ ಥರ ಸ್ವಲ್ಪ ಇಲ್ಲಿ ಬೀಡ್ ಕೆಳಗಡೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಈ ಥರ ತಂದ್ಕೊಂಡು ಡಬಲ್ ಕ್ರೋಶೆ ಮಾಡಿದ್ದೀನಿ. ಮಾಡಿ ಆದಮೇಲೆ ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಏನಿದೆ ಈ ಡಬಲ್ ಕ್ರೋಶೆ ಒಳಗಡೆ ಈಗ ಮತ್ತೆ 5 ಸತಿ ಡಬಲ್ ಕ್ರೋಶೆನ ಫಿಲ್ ಮಾಡಬೇಕು. 3 ಚೈನು ಸೇರಿಸಿ ಮಾಡ್ಕೋಬೇಕು. 3 ಆಯಿತು, 4 ಆಯಿತು, 5 ಆಯಿತು. ಆಗಿದ ತಕ್ಷಣವೇ ಫಿಲ್ ಆದಮೇಲೆ ಒಂದು ಸತಿ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಇಲ್ಲಿ ಲಾಸ್ಟ್ ಈ ಡಬಲ್ ಕ್ರೋಶೆ ಏನಿರುತ್ತೆ ಅಲ್ವಾ, ಈ ಡಬಲ್ ಕ್ರೋಶೆ ಹೋಲ್ ಒಳಗಡೆ ಅಥವಾ ಆ ಡಬಲ್ ಕ್ರೋಶೆ ಮಧ್ಯದಲ್ಲಿ ಹೋಗ್ಬಿಟ್ಟು ಒಂದು ಸತಿ ಈ ಥರ ಒಂದು ಡಬಲ್ ಕ್ರೋಶೆ ಮಾಡೋಣ. ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಇರುತ್ತೆ ಅಂತ. ನೋಡಿ ಈ ಥರ. ಸೊ ಗೊತ್ತಾಯ್ತಲ್ವ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನ್ ಅಂತ. ಆಮೇಲೆ ಈಗ ನೆಕ್ಸ್ಟ್ ಈ ಡಿಸೈನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈ ಆರ್ಚು ಇಲ್ಲಿಗೆ ಫಿಲ್ ಆಯಿತು. ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ವಾ, ಬರೀ ಥ್ರೆಡ್ ವರ್ಕಲ್ಲೇ ಮಾಡಿರುವಂಥ ಡಿಸೈನ್ ಇದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಫೋಲ್ಡ್ ಕೂಡ ಆಗೋದಿಲ್ಲ ಇದು ಡಿಸೈನು, ಅಷ್ಟು ಚೆನ್ನಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೋಡಿ ಹೀಗೆ ಮುದ್ರಕೊಳ್ಳಲ್ಲ, ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಈಗ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಈ ಬೀಡ್ ಪಕ್ಕದಲ್ಲಿ ಈ ಕಡೆ ಲಾಕ್ ಏನಿದೆ ಅಲ್ವಾ, ಕಂಟಿನ್ಯೂ ಮಾಡೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಈ ಒಂದು ಆರ್ಚ್ ಮುಗಿದ್ಮೇಲೆ ನಮಗೆ ಇನ್ನೂ ಈ ಥರ ಬೀಡ್ಸ್ ಮುಂದೆ ಇರುತ್ತಲ್ವ, ಹೇಗೆ ಕಂಟಿನ್ಯೂ ಮಾಡೋದು ಅಂತ ನೋಡಿ. ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಬೀಡ್ನ ಈ ಕಡೆ ಭಾಗದಲ್ಲಿ ಲಾಕ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ನಾವು ಇಷ್ಟೊತ್ತು ಇದರಲ್ಲಿ ಡಬಲ್ ಕ್ರೋಶೆ ಹೇಗೆ ಫಿಲ್ ಮಾಡ್ಕೊತಾ ಇದ್ದೀವಲ್ವ, ಆ ಕಡೆ ಈ ಕಡೆ ಲಾಕ್ ಒಳಗಡೆ ಒಂದೊಂದು ಡಬಲ್ ಕ್ರೋಶೆ, 3 ಚೈನ್ ಒಳಗಡೆ 3 ಡಬಲ್ ಕ್ರೋಶೆ. ಮಧ್ಯದಲ್ಲಿ ಬೇಕಾದ್ರೆ ನಿಮಗೆ ಆ 3 ಚೈನ್ ಒಳಗಡೆ 3 ಜಾಸ್ತಿ ಆಯಿತು ಅಂದರೆ 2 ಡಬಲ್ ಕ್ರೋಶೆ ಬೇಕಾದ್ರೂ ಮಾಡ್ಕೊಳ್ಳಿ. ಆಮೇಲೆ ಆ ಕಡೆ ಈ ಕಡೆ ಲಾಕ್ ಮೇಲ್ಗಡೆ 1 ನೋಡಿ ಇದಾಯಿತು. ಈಗ ಮತ್ತೆ 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೆಕ್ಸ್ಟ್ ಈ ಬೀಡ್ದು ಲಾಕ್ ಏನಿದೆ ಇಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ ಡಿಸೈನಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ, ಏನಂದರೆ ನೀವು ನಿಧಾನಕ್ಕೆ ಸ್ವಲ್ಪ ನೋಡಿಕೊಂಡು ಹಾಕಬೇಕು.
ಬೇಗ ಆಗುವಂಥ ಡಿಸೈನ್ ಅಲ್ಲ ಫ್ರೆಂಡ್ಸ್ ಇದು, ಯಾಕಂದರೆ ಇದು ತುಂಬ ಸ್ವಲ್ಪ ವರ್ಕ್ ಜಾಸ್ತಿ ಇದೆ, ಅದಲ್ಲದೆ ಥ್ರೆಡ್ ವರ್ಕೆ ಜಾಸ್ತಿ ಇದೆ ಒಂದೇ ಸ್ಟೆಪ್ಪಲ್ಲಿ ಬೇರೆ. ಸೊ ಅದಕ್ಕೆ ಈಗ ನೋಡಿ ಇಲ್ಲಿ ನಮಗೆ 2 ಸತಿ 3 ಚೈನ್ಸ್ ಬಂತು. ಸೊ ಈಗ ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈ ಲಾಕ್ ಮೇಲೆ ಡಬಲ್ ಕ್ರೋಶೆ ಮಾಡಿಕೊಂಡು ಇದರೊಳಗಡೆ ಕೂಡ ಈ 3 ಚೈನ್ ಒಳಗಡೆ 3 ಡಬಲ್ ಕ್ರೋಶೆ, ಈ ಲಾಕ್ ಮೇಲೆ 1 ಡಬಲ್ ಕ್ರೋಶೆ, ಮತ್ತು ಈ 3 ಚೈನ್ ಒಳಗಡೆ 3 ಡಬಲ್ ಕ್ರೋಶೆ, ಇಲ್ಲಿ ಲಾಕ್ ಮೇಲೆ 1 ಡಬಲ್ ಕ್ರೋಶೆ ಮಾಡಿಕೊಂಡು ಆವಾಗ ಅಷ್ಟೆಲ್ಲ ಆದಮೇಲೆ ನೋಡಿ ಈ ಥರ ಆಗುತ್ತೆ. ಇಲ್ಲಿ ಎಷ್ಟು ಡಬಲ್ ಕ್ರೋಶೆ ಮಾಡಿದ್ದೀವಲ್ವ ಅಷ್ಟಾಗುತ್ತೆ. ಆಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿಕೊಂಡು 9 ಚೈನ್ಸ್ ಹಾಕಿ 3 ಚೈನ್ ಹಾಕಬೇಕು. ಈ ಬೀಡ್ ಮೇಲೆ 3 ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡಿಕೊಂಡು ನೋಡಿ ಈ ಥರ ಡಬಲ್ ಕ್ರೋಶೆ ಫಿಲ್ ಮಾಡ್ಕೊಂಬರ್ಬೇಕು. ಫಿಲ್ ಮಾಡ್ಕೊಂಬಂದಾದ್ಮೇಲೆ ಗೊತ್ತಲ್ವ ಫ್ರೆಂಡ್ಸ್, ಈ ಥರ ಈ ಆರ್ಚ್ನ ಹೇಗೆ ಫಿಲ್ ಮಾಡಿದ್ದೀವೋ ಅದೇ ಥರ ಅದನ್ನು ಕೂಡ ಫಿಲ್ ಮಾಡಬೇಕು. ಅದನ್ನು ಕೂಡ ಕಂಟಿನ್ಯೂ ಮಾಡಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಈಗಾಗಲೇ ವಿಡಿಯೋ ಫುಲ್ಲು ಲೆಂತ್ ಆಗಿದೆ ಫ್ರೆಂಡ್ಸ್. ಅದಕ್ಕೆ ಈ ಆರ್ಚ್ನ ಮಾತ್ರ ಹಾಕ್ಬಿಟ್ಟು ಹೇಗೆ ಕಂಟಿನ್ಯೂ ಮಾಡೋದು ಅಂತ ನಾನು ನಿಮಗೆ ಹೇಳಿದ್ದೀನಿ. ಸೊ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಈ ಡಿಸೈನ್ಗೆ ನಾವು 1000 ಅಬೋನೇ ಚಾರ್ಜ್ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ. ಆಮೇಲೆ ಈ ಡಿಸೈನ್ಗೆ ಕುಚ್ಚು ಸಹ ಬರೋದಿಲ್ಲ, ವಿತೌಟ್ ಕುಚ್ಚು ಡಿಸೈನ್ ಫ್ರೆಂಡ್ಸ್ ಇದು. ಇದೇ ಥರ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಏನಾದರೂ ಡೌಟ್ಸ್ ಇದ್ದರೆ ವಿಡಿಯೋನ ನೀವು ಮತ್ತೆ ಸ್ವಲ್ಪ ಸ್ಲೋಲ್ಲಿ ಇಟ್ಕೊಂಡು ಪುನಃ ನೋಡಿಕೊಂಡು ಡಿಸೈನ್ನ ಹಾಕಿ, ಹಾಗಾದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ಸೊ ಗೊತ್ತಾಯ್ತಲ್ವ, ನೀವು 900 ಅಬೋ ಸ್ಟಾರ್ಟಿಂಗ್ ಮಿನಿಮಮ್ 900 ಅಬೋ 1000, 1100, 1200ವರೆಗೂ ನೀವು ಚಾರ್ಜ್ನ ಮಾಡ್ಬೋದು. ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್, ನೋಡ್ಕೊಂಡು ಚಾರ್ಜ್ ಮಾಡಿ. ಇದೇ ಥರ ನಾನು ಮತ್ತೆ ಮುಂದೆ ಒಂದು ಬ್ರೈಡಲ್ ಡಿಸೈನ್ಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್, ಕೀಪ್ ಆನ್ ದ ವಾಚಿಂಗ್, ಬೈ.